ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಪಂಪ್ಕಿನ್ ಬ್ಯಾಸ್ಕೆಟ್ ಹಾಕಿದ್ದೆ ಶಿವನ್ಕಂಡ್ ನಾಟ್ ಉಪಯೋಗಿಸ್ಕೊಂಡು. ಅದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಹೊಸ ಡಿಸೈನ್ ಹಾಕಿರೋವಂಥದ್ದು. ಶಿವನ್ಕಂಡ್ ನಾಟ್ನ ಉಪಯೋಗಿಸ್ಕೊಂಡು ಪಂಪ್ಕಿನ್ ಶೇಪಲ್ಲಿ ಬ್ಯಾಸ್ಕೆಟ್ ಹಾಕಿರೋವಂಥದ್ದು. ಸೊ ನೋಡಿ, ಇದರಲ್ಲಿ ನಾನು 3 ಕಲರ್ನ ಯೂಸ್ ಮಾಡಿದ್ದೀನಿ. ಮಿಲ್ಕ್ ವೈಟ್ ಕಲರು, ಆಯಿಲ್ ರೆಡ್ ಮತ್ತು ಡಾರ್ಕ್ ಬ್ಲೂ ಕಲರ್, ಈ 3 ಕಾಂಬಿನೇಷನಲ್ಲಿ ಈ ಬ್ಯಾಸ್ಕೆಟ್ ಹಾಕಿರೋವಂಥದ್ದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಬ್ಯಾಸ್ಕೆಟ್ನ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೋಸ್ಕರ ಅಂತ ಹಾಕಿರೋವಂಥ ಬ್ಯಾಸ್ಕೆಟ್ ಇದು. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಪಂಪ್ಕಿನ್ ಶೇಪು ಕ್ಲಿಯರಾಗಿ ಕಾಣಿಸ್ತಾ ಇದೆ ಮತ್ತು ಶಿವನ್ಕಂಡ್ ನಾಟ್ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಇದ್ರದ್ದು ಮೆಷರ್ಮೆಂಟ್ನ ನೋಡೋದಾದರೆ, ನಾವು ಟೇಪಲ್ಲಿ ಮೆಷರ್ ಮಾಡೋದಾದರೆ ನೋಡಿ, ತಳ ಅಗಲ ಬಂದು 10 ಇಂಚು ಅಗಲ ಬಂದಿದೆ. ಸೊ ಇಂಚಸಲ್ಲಿ ನೋಡೋದಾದರೆ 10 ಇಂಚ್ ಬಂದಿದೆ. ತಳ ಅಗಲ ಬಂದು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 26 ಸೆಂಟಿಮೀಟ್ರು ಅಗಲ ಬಂದಿದೆ. ಸೊ ತಳ ಎತ್ತರ ನೋಡೋದಾದರೆ 11 ಸೆಂಟಿಮೀಟ್ರು ಎತ್ತರ ಬಂದಿದೆ. ಇನ್ನು ಇಂಚಸಲ್ಲಿ ನೋಡೋದಾದರೆ 4.5 ಇಂಚಸ್ಸು ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರ ನೋಡೋದಾದರೆ ನೋಡಿ 10.5 ಇಂಚು, ಇಂಚಸಲ್ಲಿ ನೋಡೋದಾದರೆ 10.5 ಇಂಚು ನಮಗೆ ಎತ್ತರ ಬಂದಿದೆ. ಸೊ ಸೆಂಟಿಮೀಟ್ರಲ್ಲಿ ನೋಡೋದಾದರೆ 27 ಸೆಂಟಿಮೀಟ್ರು ನಮಗೆ ಎತ್ತರ ಬಂದಿದೆ. ಇನ್ನು ನಾವು ಬ್ಯಾಸ್ಕೆಟ್ದು ಅಗಲ ನೋಡೋದಕ್ಕೆ ಬರೋದಿಲ್ಲ. ಸೊ ಒಂದು ರೌಂಡ್ ಹಾಕೋಬೇಕಾಗತ್ತೆ. ಸೊ ಇದು ಪೂಜಾ ಬ್ಯಾಸ್ಕೆಟ್ ಆಗಿರೋದ್ರಿಂದ, ನಾನು ರೌಂಡ್ ಶೇಪಲ್ಲಿ ಹಾಕ್ಕೊಂಡಿರೋದ್ರಿಂದ ನಾವು ಅಗಲ ನೋಡೋದಕ್ಕಾಗೋದಿಲ್ಲ. ಸೊ ನಾವೀಗ ಈ ರೀತಿ ರೌಂಡ್ ಶೇಪಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ರೌಂಡ್ ಶೇಪಲ್ಲಿ ನೋಡೋದಾದರೆ, ಇಂಚಸಲ್ಲಿ ನೋಡೋದಾದರೆ ನೋಡಿ 37 ಇಂಚು ನಮಗೆ ರೌಂಡ್ ಶೇಪಲ್ಲಿ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 94 ಸೆಂಟಿಮೀಟ್ರು ನಮಗೆ ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಬ್ಯಾಸ್ಕೆಟ್ ಬಂದಿರೋ ಅಂಥದ್ದು. ಇನ್ನು ಮನೆ ಲೆಕ್ಕ ನೋಡ್ಕೊಳ್ಳೋದಾದರೆ, ನಾನು ತಳ ಎತ್ತರ ಬಂದು 9 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. ಇನ್ನು ತಳ ಅಗಲ ನೋಡೋದಾದರೆ 21 ಲೈನು, ನಾನು 21 ನಾಟ್ ಬರೋ ರೀತಿ 21 ಮನೇನ ಹಾಕ್ಕೊಂಡಿದ್ದೀನಿ. ಸೊ 21 ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂದರೆ, ಈ ಕಡೆ ಸೈಡಲ್ಲಿ ನನಗೆ ಬೇಸಲ್ಲಿ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಇದ್ರದ್ದು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ, ಈ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದ್ರದ್ದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ನೋಡಿ, 12 ಪೀಸು ಆಯಿಲ್ ರೆಡ್ ಕಲರ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ, 9 ಪೀಸು ಬ್ಲೂ ಕಲರ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವು ಯಾವ ಕಲರಲ್ಲಿ ವೈರ್ನ ಜಾಯಿನ್ ಮಾಡ್ಕೋತೀವಿ ಅದೇ ಕಲರು ಈ ಕಡೆ ಸೈಡಲ್ಲಿ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡಿ ಬ್ಲೂ ಕಲರು, ಇಲ್ಲಿ ರೆಡ್ಡು ಬಂದಿದೆ. ನಾವು ಇದನ್ನು ಕರೆಕ್ಟಾಗಿ ನೋಡಿ ತೊಗೊಂಡಿಲ್ಲ ಅಂತಂದರೆ ಇಲ್ಲಿ ಪೂರ್ತಿ ರೆಡ್ ಬರುತ್ತೆ, ಇಲ್ಲ ಬ್ಲೂ ಬರುತ್ತೆ, ಆ ರೀತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೋಡ್ಬಿಟ್ಟು ತೊಗೋಬೇಕು. ಫಸ್ಟು ನೀವು ಯಾವ ಕಲರಲ್ಲಿ ಜಾಯಿನ್ ಮಾಡ್ಕೋತೀರಾ ಅದು ಸೆಂಟ್ರಿಗೆ ರನ್ನಿಂಗ್ ವೈರಾಗಿ ತೊಗೋಬೇಕು. ಸೊ ನೆಕ್ಸ್ಟ್ ಯಾವ ಕಲರಲ್ಲಿ ಜಾಯಿನ್ ಮಾಡ್ಕೋತೀರಾ ಆ ಕಲರಲ್ಲಿ ನೀವು ರನ್ನಿಂಗ್ ವೈರ್ನ ತೊಗೋಬೇಕಾಗತ್ತೆ, ರನ್ನಿಂಗ್ ವೈರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ ವಿಡಿಯೋ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಇನ್ನು ಎತ್ತರ ನೋಡೋದಾದರೆ, ಫಸ್ಟು ಒಂದು ಲೈನ್ ಮಾತ್ರ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ತಳನೂ ಅಷ್ಟೇ ಬಾಕ್ಸ್ ನಾಟ್ ಹಾಕಿ ತಳ ಹಾಕ್ಕೊಂಡು ಆಮೇಲೆ ಎತ್ತರ ಹಾಕ್ಕೋಬೇಕಾದ್ರೆ ಮಾತ್ರ ಶಿವನ್ಕಂಡ್ ನಾಟಲ್ಲಿ ಹಾಕ್ಕೊಂಡಿರೋ ಬ್ಯಾಸ್ಕೆಟ್ ಇದು. ಸೊ ಎತ್ತರ ಹಾಕಬೇಕಾದ್ರೆ ಫಸ್ಟು ಒಂದು ಲೈನು ನಾನು ಬಾಕ್ಸ್ ನಾಟಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮೂಲೆ ತಿರುಗಿಸ್ಕೋಬೇಕಾದ್ರೆ ಶಿವನ್ಕಂಡ್ ನಾಟಲ್ಲಿ ಒಂದು ನಾಟು ಏರುಪೇರ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನಾವು ಶಿವನ್ಕಂಡ್ ನಾಟ್ ಹಾಕಬೇಕಾದ್ರೆ ಒಂದು ವೈರ್ನ ಕಟ್ ಮಾಡಬೇಕಾಗುತ್ತೆ, ಇಲ್ಲ ಒಂದು ವೈರ್ನ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಮಾಡ್ಕೊಳಕ್ಕೆ ಹೋದ್ರೂ ನಮಗೆ ಇಲ್ಲಿ ಈ ಡಿಸೈನು ಕಂಪ್ಲೀಟಾಗಿ ಬರೋದಿಲ್ಲ. ಸೊ ಒಂದು ಕಲರಲ್ಲಿ 3 ನಾಟು ಬರೋದಿಲ್ಲ. ಹಾಗಾಗಿ ನಾನು ಫಸ್ಟ್ ಒಂದು ಲೈನ್ ಮಾತ್ರ ಎತ್ತರ ಹಾಕ್ಕೋಬೇಕಾದ್ರೆ ಬಾಕ್ಸ್ ನಾಟ್ ಹಾಕ್ಕೊಂಡು ಸೆಕೆಂಡ್ ಲೈನಿಂದ ನಾನು ಶಿವನ್ಕಂಡ್ ನಾಟ್ನ ಹಾಕ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ಲೈನು ನಮಗೆ ಮಿಸ್ ಮ್ಯಾಚ್ ಆಗಿದೆ, ಅಂದರೆ ಶಿವನ್ಕಂಡ್ ನಾಟ್ ಬರೋದಿಲ್ಲ, ಮತ್ತು ಇಲ್ಲಿ ಒಂದು ಲೈನು ಬರೋದಿಲ್ಲ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಲೈನ್ ಬರೋದಿಲ್ಲ. 3 ಕಡೆ ಒಂದೊಂದು ಲೈನು ನಮಗೆ ಶಿವನ್ಕಂಡ್ ನಾಟಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಯಾಕೆ ಅಂತಂದರೆ ನೋಡಿ, ಎತ್ತರ ನಾನು 6 ಲೈನ್ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಪಂಪ್ಕಿನ್ ಶೇಪ್ ಬರೋದಕ್ಕೆ ಮಿಲ್ಕ್ ವೈಟ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಮಿಲ್ಕ್ ವೈಟ್ ಕಲರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಕ್ಲೋಸ್ ಮಾಡಿದ್ಮೇಲೆ ನೋಡಿ, ಇಲ್ಲಿ ನಮಗೆ ವೈರ್ ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಇಲ್ಲೊಂದು 3 ಲೈನಲ್ಲಿ ಮಾತ್ರ ನಮಗೆ ಶಿವನ್ಕಂಡ್ ನಾಟ್ ಬರೋದಿಲ್ಲ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಗ್ ಇದು. ಇನ್ನು ಒಳಭಾಗದಲ್ಲಿ ನೋಡೋದಾದರೆ ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನಾನು ಈ ಬ್ಯಾಸ್ಕೆಟಿಗೆ ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಲೈನ್ ನೋಡಿ ಈ ರೀತಿ ಬರುತ್ತೆ. ಲ್ಯಾಡರ್ ನಾಟ್ ಯಾವ್ಯಾವ ಬ್ಯಾಸ್ಕೆಟಿಗೆ ಹಾಕೋತೀವಿ ಆ ಬ್ಯಾಸ್ಕೆಟಿಗೆಲ್ಲ ನಮಗೆ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಹ್ಯಾಂಡಲ್ಲು ಅಷ್ಟೇ, ಇಲ್ಲಿ ನಾನು 3 ಕಲರ್ ವೈರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಬ್ಯಾಸ್ಕೆಟಿಗೆ. ಹಾಗಾಗಿ 3 ಕಲರಲ್ಲಿ ನಾನು ಹ್ಯಾಂಡಲ್ ಹಾಕ್ಕೊಂಡಿರೋವಂಥದ್ದು. ಸೊ ನೋಡಿ, ಕಂಪ್ಲೀಟ್ ಆದಮೇಲೆ ನಮಗೆ ಬ್ಯಾಸ್ಕೆಟ್ ಈ ರೀತಿ ಬರುತ್ತೆ. ಸೊ ಇದು ಪೂಜೆ ಬುಟ್ಟಿ ಜೋಡಿಕಾಯಿ ಇಟ್ಕೊಂಡು ಹೋಗೋ ಅಂಥ ಬ್ಯಾಸ್ಕೆಟ್ ಇದು. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ನೀವು ಕಲರ್ ಕಾಂಬಿನೇಷನ್ ನೋಡಿ
ಒಳ್ಳೆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿದು ಈ 3 ಕಲರ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿರೋಂಥದ್ದು. ನೀವು ಈ ಮಿಲ್ಕ್ ವೈಟ್ ಬದಲು ವೈಟ್ ಕಲರ್ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ ಮಿಲ್ಕ್ ವೈಟ್ ಕಲರ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೇಫ್ಟಿ ಬಟನ್ಸ್ ಹಾಕಿದ್ದೀನಿ ನೋಡಿ, ಇಡಿಗೂ ಅಷ್ಟೇ ಸೇಫ್ಟಿ ಇರಲಿ ಅಂದ್ಬಿಟ್ಟು ಸೇಫ್ಟಿ ಬಟನ್ಸ್ ಹಾಕಿದ್ದೀನಿ. ತಳಕ್ಕೂ ಅಷ್ಟೇ ನೋಡಿ, ಇದು ಮೀಡಿಯಮ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 4 ಬಟನ್ಸ್ ಆದರೆ ಸಾಕಾಗುತ್ತೆ. ಟೋಟಲಾಗಿ 8 ಬಟನ್ಸ್ನ ಯೂಸ್ ಮಾಡಿದ್ದೀನಿ ಬ್ಯಾಸ್ಕೆಟಿಗೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಈ ರೀತಿ ವೈರ್ ಬ್ಯಾಸ್ಕೆಟ್ಸ್ ಆಗಲಿ, ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ, ಉಲ್ಲಂದಾಗಲಿ, ಕ್ರೋಕೆಟ್ ಬ್ಯಾಗ್ಸ್ ಆಗಲಿ, ಯಾವುದೇ ರೀತಿ ಪ್ರಾಡಕ್ಟ್ಸ್ ಬೇಕಂದ್ರೂ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಇನ್ನೊಂದು ನಂಬರ್ ಕೊಟ್ಟಿದ್ದೀನಿ, ಈ ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಮಾಡಿ ಕಾಲ್ಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಬ್ಯುಸಿ ಇರೋದ್ರಿಂದ ಕಾಲ್ಸ್ ಪಿಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವಾಟ್ಸಪ್ ಮಾಡಿ, ಸಾಧ್ಯವಾದಷ್ಟು ಇಮಿಡಿಯೇಟಾಗಿ ರಿಪ್ಲೈ ಕೊಡೋದಕ್ಕೆ ನೋಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬ್ಯಾಸ್ಕೆಟ್ ಹಾಕಬೇಕು ಅನ್ನೋಂಥವ್ರಿಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಬ್ಯಾಸ್ಕೆಟ್ದು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ವಿಡಿಯೋ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.